ನಮಸ್ತೆ, ಸ್ಪಿರಿಚುವಲ್ ಸಿಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೀರ್ತನ. ನನ್ನ ಹೆಸರು ಗಾಯನ. ಸೊ ನೀವೆಲ್ಲ ಓದ್ ಬ್ಲಾಗ್ ನೋಡಿರ್ತೀರಾ. ನಾವು ಹೇಳಿದ್ವಿ ನಮ್ಮ ಮನೆಗೆ ಫಸ್ಟ್ ಯಾವ ದೇವಿ ಬಂದ್ಲು, ಯಾವ ಬಂದ್ಲು ಅಂತ ಹೇಳಿದ್ವಿ. ಸೊ ಈ ವಿಡಿಯೋಲ್ಲಿ ಬಂದು ಆ ದೇವಸ್ಥಾನ, ಅಮ್ಮ ಇರೋ ಗುಡಿ ನಮಗೆ ಏನೇನು ಪವಾಡ ಮಾಡಿದೆ, ಅಲ್ಲಿ ಆಗಿದ್ದ ಮಿರಾಕಲ್ಸ್ ನಮ್ಮ ಲೈಫಲ್ಲಿ ಪ್ರತಿಯೊಂದನ್ನು ನಾವು ಇದ್ರಲ್ಲಿ ಶೇರ್ ಮಾಡ್ಕೊತೀವಿ. ಸೊ ಸ್ಕಿಪ್ ಮಾಡಿದಿರ ದಯವಿಟ್ಟು ವಿಡಿಯೋ ನೋಡಿ, ನಿಮಗೆ ಎಲ್ಲ ಗೊತ್ತಾಗುತ್ತೆ. ಸೊ ತುಂಬ ಜನ ನಮ್ಮ ಕ್ಲೋಸ್ ಇರೋರಾಗಿರ್ಬೋದು ಅಥವಾ ನಮ್ಮನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಿರೋರು ಅವರಿಗೆಲ್ಲ ಗೊತ್ತಿರುತ್ತೆ. ನಾವು ಒಂದು ದೇವಿ ಫೋಟೋ ಹಾಕಿದ್ರು ಮಗಳೇ ಅಂತ ಹಾಕ್ತೀವಿ, ಇಲ್ಲ ಅಂದರೆ ಒಂಥರ ಅವಳನ್ನ ನಮ್ಮ ಮಗಳು ಥರನೇ ನಾವು ಅದನ್ನು ಹಾಕ್ತೀವಿ. ಸೊ ಎಲ್ರಿಗೂ ಅನ್ಸುತ್ತೆ ಇವ್ರೇನು ಆ ದೇವ್ರಿಗಿನ್ನ ದೊಡ್ಡವ್ರು ಆ ಥರ ಎಲ್ಲ ಅಂದ್ಕೊಳ್ತೀರಾ. ಸೊ ನಾವು ಮಗಳೇ ಅನ್ನೋದಕ್ಕೆ ಒಂದು ರೀಸನ್ ಇದೆ. ಆ ರೀಸನ್ ಏನಂದರೆ ಅನ್ನೋದಕ್ಕಿಂತ ಏನಂದರೆ, ಇವಾಗ ಯಾವುದೇ ದೇವರಾಗಲಿ, ನೀವು ಆ ದೇವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತೀರೋ ಆ ದೇವ್ರು ನಿಮ್ಮ ಜೊತೆ ಹಾಗೆ ಇರುತ್ತೆ, ಆಯಿತಾ. ನಾನು ಬಂದು ಕರುಮರಿನ ನೋಡಿದ ತಕ್ಷಣ ನಾನು ದೇವಸ್ಥಾನಕ್ಕೆ ಹೋಗಿದ್ದ ದಿನದಿಂದ ನನಗೆ ಆ ಅಮ್ಮನ ನೋಡಿದ ತಕ್ಷಣ ನನ್ನ ಮಗಳು ಅನ್ನೋ ಥರ ಫೀಲೇ ನನಗೆ ಬಂದಿದ್ದು. ನಿಜವಾಗ್ಲೂ ಜಗನ್ಮಾತೆ, ಲೋಕಮಾತೆ ನನ್ನ ಮಗಳು ಅನ್ನೋ ಥರ ಫೀಲ್ ನನಗೆ ಬಂತು. ಅದು ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಅಂದ್ರೆ ಆ ಒಂದು ಫೀಲ್ ನ, ಒಂದು ವೈಬ್ರೇಷನ್ ಕೊಟ್ಟಿದ್ದು ಅವಳೇ ನಮ್ಗೆ. ಅದು ನಮಗ್ ಮಾತ್ರ ಗೊತ್ತಾಗುತ್ತೆ ಆ ಫೀಲ್ ಏನು ಅಂತ. ಸೊ ಅಮ್ಮ ನಂಗೆ ನೋಡಿದ ತಕ್ಷಣ ನನ್ನ ಮಗಳು, ನಾನು ಅಲ್ಲೇ ನಿಂತ್ಕೊಂಡು ಮಗಳೇ ಅಂದ್ಬಿಟ್ಟೆ. ನೋಡಿದ ತಕ್ಷಣ ನನಗೆ ಅದೇ ಫೀಲ್ ಆಗಿದ್ದು. ಅದು ಹೆಂಗೆ ಅಂದರೆ, ನಾವು ಹೇಳಿದ್ವಲ್ಲ, ನಾವು ಡೈಲಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಿದ್ವಿ, ಬರ್ತಾ ಇರ್ತಿದ್ವಿ, ಏನೇ ಸ್ಪೆಷಲ್ ಪೂಜೆ ಇದ್ರೂ ಹೋಗ್ತಿದ್ವಿ, ಎಲ್ಲದಕ್ಕೂ ಅಟೆಂಡ್ ಮಾಡ್ತಿದ್ವಿ. ಏನಂದರೆ ಅಷ್ಟು ನಮ್ಗೆ ಆಸೆ ಕರುಮಾರಿ ಅಂದರೆ ನಾವು ಅವಳನ್ನ ಹಚ್ಕೊಳ್ಳೋದ್ಕಿಂತ ಅವಳೇ ನಮ್ಮನ್ನ ಹಚ್ಕೊಂಡಿರೋ ಥರ ಫೀಲ್ ನಮಗೆ. ಯಾಕಂದರೆ ನಮ್ಗೆ ಒಂದು ದಿವಸ ಹೋಗಿಲ್ಲ ಅಂದರೆ ಆಗ್ತಿರ್ಲಿಲ್ಲ. ಆಮೇಲೆ ಕನ್ಸಲ್ ಬಂದು ಕೇಳ್ಕೊಳ್ಳೋಳು, ಮರ್ತೋಗ್ಬಿಟ್ರಾ, ಒಂದೇ ದಿನಕ್ಕೆ ಮರ್ತೋಗ್ಬಿಟ್ರ ನನ್ನ, ಆ ಥರ ಏನೋ ಒಂದು ಅಟ್ಯಾಚ್ಮೆಂಟ್. ನಾವು ಅವಳು ಹಚ್ಕೊಂಡಿದ್ವು, ಅವಳೇ ನಮ್ಮನ್ನ ಹಚ್ಕೊಂಡಿದ್ರು, ಗೊತ್ತಿಲ್ಲ. ನಮಗೆ ತಿನ್ನೋದು ಮಿಸ್ ಆಗಿಬಿಟ್ರು, ನಾವು ಅವಳನ್ನ ನೋಡೋದು ಮಿಸ್ ಆಗ್ತಿರ್ಲಿಲ್ಲ. ಆ ಥರ ನಾವು ಡೈಲಿ ಹೋಗ್ತಿದ್ವಿ, ಅಮ್ಮನ ದರ್ಶನ ಮಾಡ್ತಿದ್ವಿ. ಡೈಲಿ ಒಂದೊಂಥರ ಎಕ್ಸ್ಪೀರಿಯೆನ್ಸು. ನನ್ನ ಮನೆಯಿಂದ ಎಷ್ಟು ತಲೆನೋವು, ಎಷ್ಟು ಟೆನ್ಷನ್ ಇಟ್ಕೊಂಡು ಹೋದ್ರೂ ಅಲ್ಲಿ ಹೋಗ್ಬಿಟ್ಟು ಅಮ್ಮ ಅಂದರೆ ಅವಳ ಮುಖ, ಅಮ್ಮ ಅನ್ನೋದು ಬೇಡ, ಅವಳ ಮುಖ ನೋಡಿದ್ರೆ ಸಾಕು, ಎಲ್ಲ ಹಂಗೆ ತಣ್ಣಗಾಗ್ಬಿಡೋದು. ಬಟ್ ಹಿಂಗೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಸೊ ಇದನ್ನ ಯಾರು ನಂಬ್ತಾರೋ ಇಲ್ವೋ, ಬಟ್ ಇದು ನಮ್ಮ ಲೈಫಲ್ಲಿ ನಿಜವಾಗ್ಲೂ ನಡೆದಿರೋ ಘಟನೆ. ಅದನ್ನು ಅನುಭವಿಸಿ ಅದನ್ನು ಫೀಲ್ ಮಾಡಿರೋರು ನಾವು. ಸೊ ಇದನ್ನು ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸಿ ನಾವು ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಏನಾಯ್ತಂದರೆ, ಮನೇಲಿ ಸಿಕ್ಕಾಪಟ್ಟೆ ಏನೋ ಒಂಥರ ನನಗೆ ಮನ್ಸು ಬೇಜಾರಾಗ್ಬಿಟ್ಟಿತ್ತು. ಏನೋ ಅಮ್ಮನ ಮುಂದೆ ಹೋಗಿ ಕೂತ್ಕೊಂಡೆ, ಅಳು ಬರ್ತಿತ್ತು, ತುಂಬ ಅಳು ಬರ್ತಿತ್ತು. ಅವತ್ತಿನ ದಿನ ದೇವಸ್ಥಾನದಲ್ಲಿ ಯಾರೂ ಇರಲಿಲ್ಲ. ನಾನು ಇವಳು ಇಬ್ಬರೇ ಇದ್ದಿದ್ದು, ಮತ್ತು ದೇವಸ್ಥಾನ ಪೂಜೆ ಮಾಡೋರು. ಅಲ್ಲಿ ಮಹಾಮಂಗಳಾರತಿ ಎಲ್ಲ ಆಯಿತು. ಶಯನೋತ್ಸವ ಮಾಡ್ತಿದ್ರು. ಶಯನೋತ್ಸವ ಅಂತ ಏನಂತ ಲಾಸ್ಟಲ್ಲಿ ಹೇಳ್ತೀವಿ. ಶಯನೋತ್ಸವ ಮಾಡ್ತಿದ್ರು. ನಾನು ಕೂತ್ಕೊಂಡಿದ್ದೆ. ನಂಗೆ ಸಿಕ್ಕಾಬಟ್ಟೆ ಅಳು ಬರ್ತಿತ್ತು. ನನ್ನ ಮನಸ್ಸಲ್ಲಿ ಎಷ್ಟಾಗುತ್ತೆ ಅಷ್ಟು ಹತ್ಬಿಟ್ಟೆ. ಅಮ್ಮ ಏಂತಕ್ಕೆ ನನಗೆ, ಮಗಳೇ ಏಂತಕ್ಕೆ ನನಗೆ ಈ ಥರ ಕಷ್ಟ ಕೊಡ್ತಿದ್ಯಾ ಅನ್ನೋ ಥರ ಮಾಮೂಲಿ ಇರುತ್ತಲ್ಲ, ಕೇಳ್ಕೊಂಡು ಅಳ್ತಾ ಇದ್ದೆ. ಅವಾಗ ಎಲ್ಲೋ ಒಂದು ಕಡೆಯಿಂದ ಅಮ್ಮ ಅಂತ ಕರೆದಂಗಾಯ್ತು. ನನ್ನ ತಂಗಿ ಕರೆದ್ಬಿಟ್ಟು, ನನಗೆ ಆ ಟೈಮಲ್ಲಿ ಏನು ರಿಯಾಕ್ಟ್ ಮಾಡ್ಬೇಕು ಗೊತ್ತಾಗಿಲ್ಲ. ನನ್ನ ತಂಗಿ ಕರೆದ್ಬಿಟ್ಟು, ಗಾಯನ ನಿಂಗೆ ಏನಾದ್ರು ಕೇಳಿಸ್ತಾ, ಯಾರು ಅಮ್ಮ ಅಂದರು ಅಂತ ಅಂದೆ. ಅದಕ್ಕೆ ಅವಳು ನನಗೆ ಕೇಳಿಸ್ತು ಅಂತ ಅಂದ್ಲು. ಅವಾಗ ಅಂದ್ಕೊಂಡೆ, ಅಮ್ಮ ನೀನು ಇರೋದು ಸತ್ಯ ಬಿಡು, ನನ್ನ ಮಗಳಾಗೆ ಇದೆಯಾ ನೀನು ಅಂತ ಅಂದ್ಕೊಂಡೆ. ಸೊ ಅವತ್ತಿಂದನೂ ಅವಳನ್ನ ನಾವು ಮಗಳೇ ಅಂತಾನೆ, ಅಂದರೆ ಸ್ಟಾರ್ಟಿಂಗಿಂದನೂ ಮಗಳೇ ಅಂತಾನೆ ನಾವು ಅವಳನ್ನ ಟ್ರೀಟ್ ಮಾಡಿ. ಅವತ್ತು ನನಗೆ ಅರ್ಥ ಆಗಿ, ಅವತ್ತು ಅವಳು ನಮ್ಗೆ ಆ ಫೀಲಿಂಗ್ಸ್ ಅವಳಲ್ಲೂ ಇದೆ ಅಂತ ನಮಗೆ ಅರ್ಥ ಆಗಿದ್ದು ಅವತ್ತಿನ ದಿನಾನೇ. ಅವತ್ತಿನ ದಿನ ಹಿಂಗೆ ಅಂದರೆ ಆ ದೇವಸ್ಥಾನ ಬೇಕಾದ್ರೆ ನೀವು ಒಂದ್ಸಲ ವಿಸಿಟ್ ಮಾಡಿ, ನಾವು ಅದನ್ನು ಹೇಳ್ತೀವಿ. ಸುತ್ತ ಓಪನ್ ಸ್ಪೇಸು, ನೇಚರ್ ಮಧ್ಯ ಇರೋ ದೇವಸ್ಥಾನ ಅದು. ಸುತ್ತ ಯಾರೂ ಇಲ್ಲ, ಪೂಜಾರಿ ಬಿಟ್ಟರೆ ನಾನು ನಮ್ಮ ಅಕ್ಕ ಇಬ್ಬರೇ ಇರೋದಲ್ಲಿ. ಅಲ್ಲಿ ಕೂಗೋಕ್ಕೂ ಯಾರೂ ಇಲ್ಲ, ಬೇರೆ ಭಕ್ತರು ಯಾರೂ ಇಲ್ಲ, ನಾವಿಬ್ಬರೇ ಕೂತಿದ್ದೀವಿ. ಆ ಟೈಮಲ್ಲಿ ಈ ರೀತಿ ನಮಗೆ ಒಂದು ಇನ್ಸಿಡೆಂಟ್ ಆಯಿತು. ಸೊ ಇವತ್ತಿಗೂ ಅದು ಅಚ್ಚರಿಯಾಗಿ ಉಳ್ಕೊಂಡಿದೆ. ಆ ಶಬ್ದ ಇವತ್ತು ಕಿವಿಲಿ ಅದು ಹಂಗೆ ಇದೆ. ಅಮ್ಮ ಅಂತ ಚೆನ್ನಾಗಿ ಕರೆದ್ಲು.
ಮನಸ್ಸಲ್ಲಿರೋದೆಲ್ಲ ಹೊಂಟೋಯ್ತು ನನಗೆ. ಎಷ್ಟು ನೋವು ಇಟ್ಕೊಂಡು ಹೋಗಿದ್ದೆ ಎಲ್ಲ ಹಂಗೆ 2 ಸೆಕೆಂಡ್. ಅದಕ್ಕೆ ಅಮ್ಮ ಅಂದಿದ್ದಷ್ಟೇ ನನಗೆ ಅಲ್ಲೇ ಎಲ್ಲ ಇಳ್ದೋಯ್ತು. ನೀನಿರೋದು ಸತ್ಯ ಬಿಡು, ನನ್ನ ಮಗಳು ನೀನು ಅಂತ ಅಂದ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿದ್ಲು. ನನ್ನ ಸಮಾಧಾನ ಆಯಿತು. ಆಮೇಲೆ ಬಂದ್ವಿ. ನಾವು ಹೆಂಗಂದ್ರೆ ಹಿಂಗೆ ಮನುಷ್ಯರ ಜೊತೆ ಹೆಂಗೆ ಮಾತಾಡ್ತೀವಿ ಹಂಗೆ. ನನಗೇನಾದ್ರು ಬೇಜಾರಾಯ್ತಾ, ನೀನು ಯಾಕೆ ಹಿಂಗೆ ಮಾಡ್ತೀಯಾ ಅಂತ ಅಮ್ಮನ ಜೊತೆ ಜಗಳ ಆಡ್ತೀನಿ, ಪ್ರೀತಿಯಿಂದ ಮಾತಾಡ್ತೀವಿ ಎಲ್ಲ. ಒಂಥರ ಏನಂದ್ರೆ ಸೊ ನಮ್ಮನೇಲಿ ಬೇರೆ ಕಡೆ ಹೆಂಗಿರುತ್ತೆ ಗೊತ್ತಿಲ್ಲ, ನಮ್ಮನೇಲಿ ಯಾವ ತರ ಅಂದ್ರೆ ನಾವು ಮನುಷ್ಯರು ಹೆಂಗ್ ಮಾತಾಡ್ತೀವಿ, ನಾವು ದೇವ್ರ ಜೊತೆ ಹಂಗೆ ಆ ತರ ನಾವು ಮಾತಾಡ್ತೀವಿ. ಅವ್ರಿಗೆ ಮಾತಾಡ್ತಿರೋದು ನಮ್ಗೆ ಫೀಲ್ ಆಗ್ಬೇಕು. ಅವ್ರ ಕಡೆಯಿಂದ ರೆಸ್ಪಾನ್ಸ್ ನಮಗೆ ಬರುತ್ತೆ, ಅದು ನಮ್ಗೆ ಫೀಲ್ ಆಗುತ್ತೆ. ಅವ್ರ ಕಡೆಯಿಂದ ನಮ್ಗೆ ರೆಸ್ಪಾನ್ಸ್ ಬರುತ್ತೆ. ಅದನ್ನು ಇವಾಗ ಮನಸ್ಸಿಗೆ ಹೆಂಗೆ ಕನೆಕ್ಟ್ ಆಗ್ತೀವಿ ಆ ಥರ ನಾವು ದೇವರಿಗೆ ಬೇಗ ಕನೆಕ್ಟ್ ಆಗಿಬಿಡ್ತೀವಿ. ಸೊ ಅದರಿಂದ ಆ ಒಂದೊಂದು ವೈಬು ಅಲ್ಲಿ ಕ್ರಿಯೇಟ್ ಮಾಡ್ತಾರಲ್ಲ ಅವರು, ಅದು ನಮಗೆ ಬೇಗ ಗೊತ್ತಾಗ್ಬಿಡುತ್ತೆ. ಸೊ ಅಂತಿಂಥ ದೇವತೆ ಅಂತೂ ಅಲ್ಲ, ತಪ್ಪು ಮಾಡಿದ್ರೆ ಬಿಡೋ ದೇವತೆ ಅಂತೂ ಅಲ್ಲ. ತಪ್ಪು ಮಾಡಿದ್ರೆ ಯಾವ್ದಾದ್ರು ರೀತಿಯಲ್ಲಿ ಅವಳೇ ಬಂದು ಅದನ್ನ ಹೆಂಗ್ ಬೇಕಾದ್ರೂ ಸರಿ ಮಾಡ್ತಾಳೆ, ಹೊಡೆದಾದ್ರೂ ಸರಿ ಮಾಡ್ತಾಳೆ, ಪೆಟ್ಟಾದ್ರೂ ಕೊಟ್ಟು ಸರಿ ಮಾಡೇ ಮಾಡ್ತಾಳೆ. ಆದರೆ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಟೈಮ್ ತಗೋತಾಳೆ. ಬಟ್ ಕೆಲವೊಂದು ವಿಚಾರದಲ್ಲಿ ಒಂದ್ಸಲಿ ತುಳಿತಾಳೆ, 2 ಸಲ ತುಳಿತಾಳೆ. ತಪ್ಪು ಮಾಡ್ತಿದ್ರೆ 3ನೇ ಸತಿಗೆ ಕಾಯಿಸಿ 3ನೇ ಸತಿಗೆ ತುಳಿಯೋವರೆಗೂ ಬಿಡಲ್ಲ ಅವಳು. ಅದನ್ನ ಸರ್ವನಾಶ ಮಾಡೋರ್ಗೂ ಬಿಡಲ್ಲ. ಆದರೆ ಅಷ್ಟೇ ಒಳ್ಳೆತನದಿಂದ, ಅಷ್ಟೇ ಭಕ್ತಿಯಿಂದ ಅವಳನ್ನ ಮೊರೆ ಹೋದರೆ ಅವ್ರ ಕೈ ಯಾವತ್ತೂ ಬಿಡಲ್ಲ. ಅದೇ ರೀತಿ ಅವಳು ನೋಡ್ಕೋತಾಳೆ. ಅವಳು ಎಮೋಷನ್ಸ್ ಹೇಳ್ಬೇಕಂದ್ರೆ ಅವಳು ಒಂದು ದೇವತೆ. ಅಲ್ಲಿ ಬರೋ ಪ್ರತಿಯೊಬ್ಬರಲ್ಲೂ ನಾವು ಆ ಥರ ಕೆಲವೊಬ್ರು ಬಂದು ಈ ಥರ ಶೇರ್ ಮಾಡ್ಕೊಂಡಿರೋರು ಇದ್ದಾರೆ. ಅವ್ರು ಹೇಳ್ತಾರೆ ನಮಗಿಂಥ ಫೀಲಿಂಗ್ ಎಲ್ಲೂ ಆಗಿಲ್ಲ ಅಂತ. ಅವಳು ನೀವು ಎಷ್ಟು ಒಳ್ಳೆ ರೀತಿ ಅವಳ ಜೊತೆಗೆ ಇರ್ತಾರೋ ಅಷ್ಟೇ ಅವಳು ಆ ಫೀಲಿಂಗು ಕೊಡ್ತಾಳೆ. ನಿಮ್ಮ ಜೊತೆಗೆ ಅವಳು ನಾನಿದ್ದೀನಿ ಅನ್ನೋದನ್ನ ಅವಳು ಅಷ್ಟೇ ತೋರಿಸ್ತಾಳೆ. ಬಟ್ ಅವಳಿಗೆ ಅದೇ ರೀತಿ ಅವಳು ಕೆಟ್ಟದ್ದು ಮಾಡ್ತಿದ್ದಾರೆ ಅಥವಾ ಏನಾದ್ರು ಕೆಟ್ಟದ್ದು ನಡೀತಿದೆ ಅಂದರೆ ಅವಳು ಯಾವತ್ತೂ ಬಿಡಲ್ಲ. ಅದನ್ನು ಸಹಿಸೋದಿಲ್ಲ. ನೀವು ಎಷ್ಟೇ ತಂಪು ಮಾಡಿ ಏನೇ ಇಟ್ಟರು ಅವಳು ಅದನ್ನು ತಡ್ಕೊಳ್ಳಲ್ಲ. ಅದಕ್ಕೇನಾದ್ರೂ ಒಂದು ತೋರಿಸಿ ಅದನ್ನ ಪಾಠ ಕಲಿಸಿನೇ ಅವಳು ಅದನ್ನು ದಾರಿಗೆ ತರೋದು. ಸೊ ನಿಮಗೆಲ್ಲ ಅನಿಸ್ತಿರ್ಬೋದು ಇವ್ರು ಇಷ್ಟೆಲ್ಲ ಹೇಳ್ತಿದ್ದಾರೆ, ಯಾವುದಿರ್ಬೋದು ದೇವಸ್ಥಾನ. ಹಿಂದಿನ ವಿಡಿಯೋಲಿ ಆರ್ ಆರ್ ನಗರ್ ಅಂತಿದ್ರು. ಎಲ್ಲಿದೆ ಆ ದೇವಸ್ಥಾನ ಅನ್ನೋದು ನಿಮ್ಮ ತಲೆಯಲ್ಲಿ ಬಂದಿರುತ್ತೆ. ದೇವಸ್ಥಾನದ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ. ಆ ದೇವಸ್ಥಾನ ಬಂದು ನಿಮಗೆ ಶೃಂಗಗಿರಿ ಷಣ್ಮುಗ ಟೆಂಪಲ್ ಎಲ್ರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಆ ದೇವಸ್ಥಾನದ ಆಪೋಸಿಟಲ್ಲೇ ನಾನು ಕರುಮಾರಿ ಇರೋದು. ಸೊ ತುಂಬ ಜನಕ್ಕೆ ಅವ್ರ ಕನ್ಫ್ಯೂಷನ್ ಇದೆ ಇವಾಗಲೂ ಅದು ದೇವಸ್ಥಾನನ ಅಲ್ವಾ ಅಂತ. ಸೊ ಅದು ದೇವಸ್ಥಾನನೇ. ಸೊ ಅದು ಅಂದರೆ ಸ್ವಲ್ಪ ಆಪೋಸಿಟಲ್ಲೇ ಇರೋದಲ್ವ, ಸಡನ್ನಾಗಿ ಕಾಣಿಸಲ್ಲ. ನೆಕ್ಸ್ಟ್ ಟೈಮ್ ಯಾರಾದರೂ ಆರುಮುಗಮ್ಗೆ ಹೋದರೆ ಆಪೋಸಿಟಲ್ಲೇ ಇರೋದು ದೇವಸ್ಥಾನ. ಹೋಗಿ ಬನ್ನಿ, ನಿಮಗೆ ಆ ವೈಬ್ರೇಷನ್ಸ್ ಗೊತ್ತಾಗುತ್ತೆ. ನೀವು ಹೋಗಿ ಬಂದಿದ್ದೀರಾ ಇಲ್ವಾ ಅಂತ ನಮ್ಮ ಕಮೆಂಟಲ್ಲಿ ತಿಳಿಸಿ. ನೀವು ಸಂಜೆ ಒಂದು 7 ಗಂಟೆ ಹಂಗೆ ಹೋದ್ರೆ ಮಂಗಳಾರತಿ ನೋಡ್ಬೋದು. ಆಮೇಲೆ ಶೈನೋತ್ಸವ. ಸೊ ಶೈನೋತ್ಸವ ಅಂದರೆ ಅಮ್ಮನ್ನ ಮಲಗಿಸೋದು. ಅಮ್ಮನ್ನ ಹಾಡಾಕಿ ಅವಳಿಗೆ ನೈವೇದ್ಯ ಕೊಟ್ಟು, ಇವಾಗ ರಾತ್ರಿ ಹೊತ್ತು ಮಗುಗೆ ಹಾಲು ಕುಡಿಸಿ ಮಲಗಿಸಲ್ವ ತಾಯಿ, ತೊಟ್ಲಲ್ಲಿ ಆ ಥರ ಅಮ್ಮನ್ನ ಮಲಗಿಸ್ತಾರೆ ತೊಟ್ಲಲ್ಲಿ ಹಾಡಾಕಿ. ಅದು ಒಂದು ಸೇವೆ ಅಮ್ಮನಿಗೆ. ಸೊ ಅಲ್ಲಿ ಆ ಹಾಡು ಕೇಳ್ತಿದ್ರೆ ಅಲ್ಲಿ ಆ ಹಾಡಿಗೆನೆ ತುಂಬ ಜನ ಭಕ್ತರು ಬರೋರಿದ್ದಾರೆ ಅಲ್ಲಿ. ಹೌದು, ಅವಳಿಗೆ ಒಂಥರ ಅದು ಖುಷಿ ಆಗ್ತಿದೆ, ಅವಳು ಅಲ್ಲಿ ಮಲ್ಕೊಳ್ತಿದ್ದಾಳೆ ಅನ್ನೋದು ನಮಗೆ ಫೀಲ್ ಆಗುತ್ತೆ. ಅಷ್ಟು ಆ ಹಾಡು ಅದೆಲ್ಲೂ ಸಿಗೋದಿಲ್ಲ. ಹಾಡು ಆ ದೇವಸ್ಥಾನದವರೇ ಅವರು ಹಾಡಿಸಿರೋದು. ಸೊ ಒಂದ್ಸಲ ನೀವು ವಿಸಿಟ್ ಮಾಡಿ ಆ ಶಯನೋತ್ಸವನ ನೋಡಿ, ನೀವು ಪ್ರತಿದಿನ ನೀವೇ ಹೋಗ್ಬೇಕು ಅನ್ನೋ ಮನಸ್ಸು ನಿಮ್ಗೆ ಬರುತ್ತೆ. ಅದು ಪ್ರತಿಯೊಬ್ರು ಅಲ್ಲಿ ಬಂದವ್ರು ಹೇಳಿರೋದೇ ಅದು. ನೆಕ್ಸ್ಟ್ ಡೈಲಿ ಮಾಡ್ತಾರ, ನಿಜವಾಗ್ಲೂ ಮಾಡ್ತಾರ, ನಾವು ಡೈಲಿ ಬರ್ತೀವಿ, ಈ ಸಾಂಗ್ ಇದೆಯಾ, ಆ ಥರ ಎಲ್ಲ ತುಂಬ ಒಳ್ಳೊಳ್ಳೆ ಚೆನ್ನಾಗಿ ಎಷ್ಟು ಪಾಸಿಟಿವಿಟಿ ಇದೆ ಅಂದರೆ ದಯವಿಟ್ಟು ಎಲ್ಲರೂ ಹೋಗಿ ಅಮ್ಮನ ಆಶೀರ್ವಾದ ಪಡ್ಕೊಂಡು ಬನ್ನಿ. ನಿಮಗೆ ಆ ವೈಬ್ ಗೊತ್ತಾಗ್ಬಿಡುತ್ತೆ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಅಲ್ಲಿ ಪ್ರತಿ ಅಮಾವಾಸ್ಯೆಗೂ ಪ್ರತ್ಯಂಗಿರ ಹೋಮ ಆಗುತ್ತೆ. ಪ್ರತಿ ಹುಣ್ಣಿಮೆಗೂ ಅಭಿಷೇಕ ಪೂಜೆ ಆಗುತ್ತೆ. ನೋಡಕ್ಕೆ 2 ಕಣ್ಣು ಸಾಕಾಗಲ್ಲ. ಹೌದು. ಸೊ ಇಲ್ಲಿಗೆ ನಮ್ಮ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ನಿಮಗೆ ಬೇಕಿರೋ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ದಯವಿಟ್ಟು ಹೋಗಿ ಅಮ್ಮನ ದರ್ಶನ ಮಾಡ್ಕೊಂಡು ಬನ್ನಿ. ನಿಮಗೂ ಅಮ್ಮ ಒಳ್ಳೇದು ಮಾಡಲಿ. ಕರುಮಾರಿ ಹತ್ರ ನಾನು ಕೇಳ್ಕೊತೀನಿ, ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದಾಗಲಿ. ಸೊ ನಮ್ಮ ವಿಡಿಯೋ ಫುಲ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಸೊ ಸರ್ವೇ ಜನ ಸುಖಿನೋ ಭವಂತು.